ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದುಬಿಟ್ಟು 5:30 ಆಗಿದೆ. ಇಷ್ಟೊತ್ತಿಗೆ ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ತುಂಬಾ ಚಳಿ, ತುಂಬ ಮಂಜು ಬೀಳ್ತಾ ಇರುತ್ತೆ. ಆದ್ದರಿಂದ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಫಸ್ಟು ಟಿಫನ್ ಮುಗಿಸ್ಬಿಡೋಣ, ಆಮೇಲೆ ಸ್ನಾನ ಮಾಡಿಕೊಂಡು ನೆಲ ಒರೆಸಿ ಕಸ ಗುಡಿಸಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ. ಅಂದರೆ ಫಸ್ಟು ನಾನು ಹೆಂಗೆ ಮಾಡ್ತಾಯಿದ್ದೆ ಅಂದರೆ ಅವಾಗ ಅಷ್ಟೊಂದು ಚಳಿ ಇರಲಿಲ್ಲಲ್ಲ, ಅದಕ್ಕೆ ಫಸ್ಟೇ ಪೂಜೆ ಮುಗಿಸ್ಕೊಬಿಡ್ತಿದ್ದೆ, ಆಮೇಲೆ ಟಿಫನ್ ಮಾಡ್ತಾಯಿದ್ದೆ. ಇವಾಗ ಆ ಥರ ಮಾಡ್ತಾಯಿಲ್ಲ, ಯಾಕಂದರೆ ಮಂಜು ಬೀಳೋ ಟೈಮಲ್ಲಿ ಸ್ನಾನ ಮಾಡಿದರೆ ತಲೆನೂ ಒಣಗಲ್ಲ. ಯಾಕಂದರೆ ಹೆಣ್ಮಕ್ಳಿಗೆ ಉದ್ದ ಇರುತ್ತಲ್ಲ ಕೂದಲು, ನನಗೇನು ಫುಲ್ಲು ಉದ್ದ ಇಲ್ಲ, ತಕ್ಕ ಮಟ್ಟಿಗೆ ಸ್ವಲ್ಪ ಉದ್ದ ಇದ್ದಾವಲ್ಲ, ಅದಕ್ಕೆ ಒಣಗಲ್ಲ ಅಂತಂದು ಹೇಳ್ಬಿಟ್ಟು ಫಸ್ಟು ಚಳಿ ಮತ್ತು ಸ್ನಾನ ಮಾಡೋಕ್ಕೆ ಹೋದ್ರೂ ಅದಕ್ಕೆ ಫಸ್ಟು ತರಕಾರಿ ಎಲ್ಲ ಹೆಚ್ಚಿಟ್ಬಿಟ್ಟು ಇವಾಗ ಚಪಾತಿ ಎಲ್ಲ ಉಜ್ಜಿದ್ದಾಯಿತು. ಉಜ್ಜಿ ಸ್ವಲ್ಪ ಚಟ್ನಿಗೇನು ಅಂದರೆ ಸಾಂಬಾರ್ಗೂ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು, ಅಂದರೆ ಒಗ್ಗರಣೆ ಹಾಕೋದಷ್ಟೇ ಇರುತ್ತೆ, ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಇವಾಗ ಆಚೆ ಗುಡಿಸಿ ನೀರು ಹಾಕೋಣ ಅಂತ ಇವಾಗ ಆಚೆ ನೀರನ್ನು ಹೊರಗಿಡ್ತಾಯಿದ್ದೀನಿ. ಒಳಗೂ ಬಕೆಟಲ್ಲಿ ಇಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ಫಸ್ಟು ಗ್ಯಾಸ್ ಒರೆಸ್ಕೋಬೇಕಲ್ಲ, ಅದಕ್ಕೆ ಗ್ಯಾಸ್ ಸ್ಟವನ್ನು ಒರೆಸ್ಕೊಳ್ಳೋಣ ಅಂತಂದೇಳಿ ಅದು ಒಂದು ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು. ನಿನ್ನೆ ಉಕ್ಬಿಟ್ಟಿದ್ದೆ, ಹಾಲು ಉಕ್ಕು ಬಂದಿತ್ತಲ್ಲ, ಉಕ್ಬಿಟ್ಟಿರೋದು ಮತ್ತು ಗ್ಯಾಸ್ ಹಚ್ಚಿದ ತಕ್ಷಣ ಅದು ಕಪ್ಪಗೆ ಹಂಗೆ ಕುತ್ಕೊಬಿಟ್ಟಿತ್ತು. ಅದಕ್ಕೆ ಎಲ್ಲ ಗುಂಜಾಕಿ ಉಜ್ಜುತ್ತಾ ಇದ್ದೀನಿ, ನೀಟಾಗಿ ಹೋಗಲಿ ಅಂತಂದು ಹೇಳ್ಬಿಟ್ಟು ಗುಂಜಾಕಿ ಉಜ್ಜುತ್ತಾ ಇದ್ದೀನಿ. ನಾನು ವಾರದ ದಿನ ಯಾವಾಗ ನಾನು ಗ್ಯಾಸ್ ಒರೆಸ್ಕೊತೀನಿ ಹಾಗೆ ಗೋಡೆಗಳೆಲ್ಲ ಒರೆಸ್ಕೊಂಡಿದ್ದೀನಿ. ನೈಟು ಎಲ್ಲ ಒರೆಸಿದ್ದೆ, ಗ್ಯಾಸ್ ಮುಂದ್ಗಡೆ ಮಾತ್ರ ನೈಟ್ ಒರೆಸಿದ್ರು, ಅವಾಗೊಂದು ಸರಿ ಒರೆಸ್ಕೊತೀನಿ. ಅವಾಗವಾಗ ಒರೆಸ್ಕೊತಾ ಇದ್ದರೆ ನೀಟಾಗಿರುತ್ತೆ. ನಾವೇನು ಹಬ್ಬ ರೀತಿಯೇ ಮಾಡುವಾಗ ರಿಸ್ಕ್ ತಗೊಳ್ಳೋ ಅಷ್ಟು ಇರೋಲ್ಲ, ಒಂದು ದಿನಕ್ಕೆ ಕಂಪ್ಲೀಟ್ ಮಾಡ್ಕೊಳೋ ಹಂಗಿರುತ್ತೆ. ಇನ್ನೊಂದು ಮಂತ್ಲಿ ಕ್ಲೀನಿಂಗು ಮಾಡ್ಕೊತಾ ಇರ್ತೀನಲ್ಲ, ಅಷ್ಟೊಂದು ಏನು ಗಲೀಜಾಗಿರಲ್ಲ. ಏನು ಕಬಾರ್ಡ್ಗಳಲ್ಲಿ ಈ ಜಿಳ್ಳೆಗಳ್ದೊಂದು ಕಾಟ ಇರುತ್ತೆ, ಜಿಳ್ಳೆಗಳು ಏನು ಪಿಚ್ಕೆಗಳು ಹಾಕಿರ್ತಾವಲ್ಲ ಅದ್ರದ್ದೊಂದಿರುತ್ತೆ. ಅದು ವಾರಕ್ಕೊಂದು ಸರಿ 2 ಸರಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ, ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಡ್ತಾ ಇರ್ತೀನಿ. ಮಂತ್ಲಿ ಕ್ಲೀನಿಂಗು ಮಾಡ್ಕೊತಾ ಇರ್ತೀನಿ, ಅಷ್ಟೊಂದೇನು ರಿಸ್ಕ್ ಅನಿಸಲ್ಲ ಹಬ್ಬ ಹರಿದಿನ ಬಂದಾಗ. ಇವಾಗ ಅಲ್ಲಿನೂ ಗ್ಯಾಸ್ ಕಟ್ಟೆ ಮತ್ತು ಆ ಕಡೆ ಎಲ್ಲ ಒರೆಸ್ಕೊತಾ ಇದ್ದೀನಿ ನೀಟಾಗಿ. ಎಲ್ಲೆಲ್ಲಿ ಗಲೀಜಾಗಿರುತ್ತೆ ಎಲ್ಲ ಒರೆಸ್ಕೊಬಿಡ್ತೀನಿ. ನೈಟು ಒರೆಸಿರ್ತೀನಿ, ತಿರ್ಗಿ ಡೇ ಟೈಮಲ್ಲೂ ಒರೆಸ್ಕೊಬಿಡ್ತೀನಿ ಆ ಥರ ನೀಟಾಗಿ. ಆ ಕಡೆ ಅಡುಗೆ ಮಾಡಿ ಎಲ್ಲ ಎತ್ತಿಟ್ಟಿದ್ದೀನಿ, ಆ ಕಡೆ ಸೈಡಿಗೆ ಅವು ಇರುತ್ತೆ, ಒರೆಸ್ಬಿಟ್ಟು ಆಮೇಲೆ ಇಟ್ಟಿದ್ದೀನಿ. ಆದ್ದರಿಂದ ಅಲ್ಲೇನು ಒರೆಸೋಕೆ ಹೋಗ್ತಿಲ್ಲ. ಮತ್ತು ಈ ಕಡೆ ಎಲ್ಲ ಒರೆಸ್ಕೊತಾ ಇದ್ದೀನಿ, ಒಂದೊಂದು ಹತ್ರನೇ ಎಲ್ಲ ಒರೆಸ್ಕೊಂಡು ನೀಟಾಗಿ ಇವಾಗ ಮನೆ ಒರೆಸ್ಕೊಬರೋಣ ಅಂತ. ಇದಕ್ಕೆ ಅರಿಶಿನ ಮತ್ತು ಉಪ್ಪು ಲೇಸಲ್ಲಿ ಹಾಕ್ಕೊಂಡಿದ್ದೀನಿ. ಲೇಸಲ್ಲೆಲ್ಲ ಹಾಕ್ಕೊಂಡು ಇವಾಗ ಒರೆಸ್ಕೊಂಬರ್ತಾಯಿದ್ದೀನಿ. ಅಡುಗೆ ರೂಮಲ್ಲಿ ಅಷ್ಟೊಂದು ಫ್ಯಾನು ಇಲ್ಲಲ್ಲ, ಫ್ಯಾನ್ ಅಡ್ಜಸ್ಟ್ಮೆಂಟ್ ಇರುತ್ತಲ್ಲ ಆ ಹುಕ್ಕಿಗೆ, ಫ್ಯಾನ್ ಹುಕ್ ಇರುತ್ತಲ್ಲ ಅದಕ್ಕೆ ಜೋಕಾಲಿ ಕಟ್ಟಿರೋದು. ಆದ್ದರಿಂದ ಅಲ್ಲಿ ಫ್ಯಾನ್ ಇರಲ್ಲ ಅಂತಂದು ಫಸ್ಟು ಅಡುಗೆ ರೂಮ್ ಒರೆಸ್ಬಿಡ್ತೀನಿ, ಆಮೇಲೆ ಮಿಕ್ಕಿದ ರೂಮ್ಗಳು ಒರೆಸ್ಕೊಂಡು ಹಾಲು ಒರೆಸ್ತೀನಿ. ಅಂದರೆ ಅಷ್ಟೊತ್ತಿಗೆ ಹಾಲು ಒರೆಸಿ ಹೊರಗೆ ಹಾಲಲ್ಲೆಲ್ಲ ಒರೆಸಿ ಹೊರಗಡೆ ನೀರು ಹಾಕಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹೊಸ್ಲಿಗೆಲ್ಲ ಇಟ್ಟು ಬರೋಷ್ಟರಲ್ಲಿ ಹಾಲು ಒಣಗಿರುತ್ತೆ. ಯಾಕಂದರೆ ಫ್ಯಾನ್ ಇರುತ್ತೆ, ಆ ಫ್ಯಾನ್ ಹಾಕ್ಬಿಟ್ರೆ ಹಾಲಲ್ಲೆಲ್ಲ ಒಣಗಿರುತ್ತೆ, ಹಾಗೆ ರೂಮಲ್ಲಿ ಹೊಣ್ಕೊಂಡಿರುತ್ತೆ. ಅಂದರೆ ಅಡುಗೆ ರೂಮಲ್ಲಿ ಇಲ್ಲಲ್ಲ, ಅದು ಫಸ್ಟೇ ಒರೆಸ್ಕೊಂಡ್ರೆ ಅದು ಫ್ಯಾನ್ ಹಾಕಿದಾಗ ಅಷ್ಟೋ ಇಷ್ಟೋ ಒಣಗೋಗಿರುತ್ತೆ. ಆದ್ದರಿಂದ ಫಸ್ಟ್ ಅಲ್ಲಿಂದ ಒರೆಸ್ಕೊಬರ್ತೀನಿ. ಇನ್ನೊಂದು ಹೋದ ವೀಡಿಯೋದಲ್ಲಿ ಒಬ್ಬರು ಕ್ವಶನ್ ಕೇಳಿದರು, ಕೋಲಾರದಲ್ಲಿ ಲಕ್ಷ ದೀಪೋತ್ಸವ ಇದು 2ನೇದು ಅಂತ. ಅಂದರೆ ತುಂಬ ಸರಿನೂ ಹೋಗಲ್ಲ, ವರ್ಷಕ್ಕೊಂದು ಸರಿ ವರ್ಷವೂ ಹೋಗಿದಾಗ ನೀವು ಬಂದಿದ್ದು ನೋಡಿ ಇಲ್ಲ ಅಂತಂದಂದರು. ಯಾರ್ದೋ ವೀಡಿಯೋ ಎತ್ಕೊಂಡು ನೀವು ಆಗ್ತಾಯಿದ್ದೀರಂತ, ನಾವು ರಿಯಲಾಗಿ ನಾನು ಹೋಗಿದ್ರನ್ನೇ ವೀಡಿಯೋ ಮಾಡ್ಕೊಂಡು ಹಾಕ್ತಾಯಿರೋದು. ಬೇರೆಯವ್ರ ವೀಡಿಯೋ ಹಾಕೋಕ್ಕೆ ನನಗೇನು ಹುಚ್ಚ ಅಲ್ವಾ. ಅದಕ್ಕೆ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನಾನು ರೆಡಿಯಾಗಿಬಿಟ್ಟು ಪೂಜೆಗೆಲ್ಲ ಪ್ರಿಪೇರ್ ಮಾಡಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ತುಳಸಿ ಗಿಡ ಇಲ್ಲ ಅಂತಲ್ಲ, ತುಳಸಿ ಗಿಡ ಎಷ್ಟು ತುಳಸಿ ಹಾಕಿದ್ರೂ ಈ ಪಾಟ್ ಒಳಗೆ ಈ ಏನು ಬರ್ತಾವೆ ಕೋತಿಗಳು ಕೈ ಇಕ್ಕಿ ಹೂವು ಇಟ್ಟಿರ್ತೀನಲ್ಲ ತುಳಸಿ ಎಲ್ಲ ಕಿತ್ತುಬಿಟ್ಟು ಅರಿಶಿನ ಕುಂಕುಮ ಇಟ್ಟಿರ್ತೀನಲ್ಲ ಅದು ನೋಡಿಬಿಟ್ಟು ಎಲ್ಲ ಕಿತ್ತಾಕ್ಬಿಡ್ತವೆ. ಆದ್ದರಿಂದ ಪದೇ ಮನೆ ಮುಂದೆ ತುಳಸಿನೂ ಒಣಗಬಾರ್ದಂತೆ. ಆದ್ದರಿಂದ ತುಳಸಿ ಇಡೋಕ್ಕೆ ಹೋಗಿಲ್ಲ, ಎತ್ಕೊಂಡೋಗಿ ಮೇಲೆ ಇಟ್ಬಿಟ್ಟು ಇದ್ದೀನಿ ಪಾಟ್ನ. ಆದ್ದರಿಂದ ಬಾಗಿಲ ಹತ್ರನೇ ಪೂಜೆ ಮಾಡಿಕೊಂಡೆ. ಈ ಕಡೆ ಬಟ್ಟೆಗಳೆಲ್ಲ ಈ ಕಡೆ ದಿವಾನ ಮೇಲೆ ಹಾಕಿದ್ದೀನಿ, ಮಳೆ ಇಟ್ಕೊಂಡಿತ್ತಲ್ಲ
ಒಣಕೊಡುತ್ತೆ ಅಂತಂದೇಳಿ ಇವತ್ತಿನ ನೈವೇದ್ಯಕ್ಕೆ ಮೊಸರು ಮತ್ತು ಇದು ಕಿವಿ ಫ್ರೂಟ್ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಮುಗಿಸ್ಕೊಂಡೆ ನಾನು ಪೂಜೆನೇ ಸಿಂಪಲ್ಲಾಗಿ. ರೋಸ್ ಇತ್ತು, ಅದಕ್ಕೆ ರೋಸ್ ಇಟ್ಟಿದ್ದೀನಿ ಮುಟ್ಕೊಳ್ಳೋಣ ಅಂತಂದೇಳ್ಬಿಟ್ಟು. ಅರಿಶಿನ ಕುಂಕುಮ ತೊಗೊಂಡು ಹಾಗೆ ರೋಸ್ ತೊಗೊಂಡು ಮುಟ್ಕೊಳ್ಳೋದು ಅಂತಂದೇಳಿ. ಈ ಹೊರಗಡೆ ಫುಲ್ ಮಳೆ ಬರ್ತಾ ಇರೋದ್ರಿಂದ ನನ್ನ ತಲೆನೂ ಒಣಗಿರಲಿಲ್ಲ, ಅಷ್ಟೊಂದು ಹಸಿ ಹಸಿ ತುಂಬಾ ಇತ್ತು. ಅದಕ್ಕೆ ಕೂದಲು ಬಿಟ್ಕೊಂಡೆ. ನಮ್ಮ ಮನೆಯವರೇ ಸ್ಟಾರ್ಟ್ ಮಾಡಿಬಿಟ್ರು, ಮಾರಮ್ಮ ಥರ ಇದೆಯಾ ಫಸ್ಟ್ ಕೂದಲು ಕಟ್ಟು ಅಂತ. ನೋಡ್ತಾ ಇರ್ಬೋದು, ಮಳೆ ಬೀಳ್ತಾ ಇದೆ. 8:45 ಆಗ್ತಾ ಬರ್ತಾ ಇದೆ. 8:15 ಅಂದ್ಕೊಳ್ತಾ ಇದ್ದೀನಿ, ಮುಂದೆ ಇದೆ. 8:15 ಆಗ್ತಾಯಿದ್ರು ಮಳೆ ಬೀಳ್ತಾನೆ ಇತ್ತು. ಅದಕ್ಕೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕಲ್ಲ. 50% ಮುಗ್ದಿತ್ತು ಅಡುಗೆ ಕೆಲಸ, ಇನ್ನು 50 ಇತ್ತು. ಆದ್ದರಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ತರಕಾರಿ ಹೆಚ್ಚೋದು ಅವೆಲ್ಲ ಇರ್ತಾವಲ್ಲ, ಆಲ್ರೆಡಿ ಫಸ್ಟಿಗೆ ಹೆಚ್ಚಿಬಿಟ್ಟು ಎಲ್ಲ ಮಾಡ್ಕೊಂಡಿರ್ತೀನಿ. ಇವಾಗ ಅಡುಗೆ ಮಾಡೋದು ಅಷ್ಟೇ ಇರುತ್ತೆ, ಏನು ಹೆಚ್ಚೋದು ಏನೂ ಇರಲ್ಲ. ಅದಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಇವಾಗ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕು. ಆದ್ದರಿಂದ ಬಂದೆ. ಇವಾಗ ಫಸ್ಟ್ ಮುದ್ದೆಗೆ ಇಟ್ಬಿಡೋಣ ಅಂತಂದು ಹೇಳ್ಬಿಟ್ಟು ಇವಾಗ ಮುದ್ದೆಗೆ ಅಕ್ಕಿ ತೊಳೆದಿಟ್ಟಿದ್ನಲ್ಲ, ಅದು ನೆಂದ್ಕೊಂಡಿತ್ತು. ನೆಂದರೆ ಚೆನ್ನಾಗಿರುತ್ತೆ, ಅಕ್ಕಿ ಬೇಗ ಬೇಯುತ್ತೆ, ಚೆನ್ನಾಗಿರುತ್ತೆ ಅಂತಂದೇಳಿ ಇವಾಗ ಅಡುಗೆ ಮಾಡೋಕ್ಕಂತ ಸ್ಟಾರ್ಟ್ ಮಾಡ್ಕೊಂಡೆ. ಗ್ಯಾಸಿಗೆ ಪೂಜೆ ಮಾಡ್ಕೊಂಡಿದ್ನಲ್ಲ, ಕೈ ಮುಗಿದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟರಲ್ಲಿ ಮಿಕ್ಸಿಗೆ ಹಾಕ್ಕೊಬಿಡೋಣ ಸಾಂಬಾರಿಗೆ ಅಂತಂದೇಳಿ ಇವಾಗ ಬದನೇಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಎಲ್ಲ ಬಜ್ಜಿ ಅಂತಾರೆ, ಅದನ್ನ ಮಾಡ್ತಾಯಿದ್ದೆ. ಆದ್ದರಿಂದ ಇವಾಗ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಅಷ್ಟರಲ್ಲಿ ಇಬ್ಬರು ಎದ್ದು ಬಂದುಬಿಟ್ಟು ಇವತ್ತೇನು ಸ್ನ್ಯಾಕ್ಸಿಗೆ ಅಂತಂದು ಕೇಳ್ತಾಯಿದ್ರು. ಇವತ್ತು ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ಸ್ನ್ಯಾಕ್ಸಿಗೆ ಅಂತಂದು ಹೇಳಿದೆ. ಅವರು ಅರ್ಧ ತಿಂದ್ಕೊತ ಕೂತ್ಕೊಂಡು ಇದ್ದರು. ಸರಿ ಅಂತಂದು ಹೇಳ್ಬಿಟ್ಟು ಆ ಕಡೆ ಅವರು ಸ್ನಾನಕ್ಕೂ ಎಲ್ಲ ಅರೇಂಜ್ ಮಾಡಿಬಿಟ್ಟು, ಅಂದರೆ ಸ್ನಾನ ಮಾಡಿಸಿ ಕರ್ಕೊಬಂದಿದ್ದಾಯಿತು. ರಿಷಂತ್ ಸ್ನಾನ ಮಾಡ್ಕೊಂಡು ಬಂದ ಆಲ್ರೆಡಿ. ಇವಾಗ ರಾಯನ್ಗೆ ಸ್ನಾನ ಮಾಡಿಸಿ ಕರ್ಕೊಬರ್ಬೇಕು. ಇವನು ರೆಡಿ ಆಗಿದ್ದಾನೆ, ಅವನು ರೆಡಿ ಮಾಡಿ ಪೂಜೆಯನ್ನು ಆಗೋಗಿದೆಯಲ್ಲ, ಇವಾಗ ಅಡುಗೆ ಮಾಡಿಬಿಟ್ಟು ಅವ್ರಿಗೆ ಹಾಕ್ಕೊಡ್ಬೇಕು. ಆದ್ದರಿಂದ ಇವ್ನು ರೆಡಿ ಮಾಡಿಬಿಟ್ರೆ ಸಾಕು, ಯಾಕಂದರೆ ಅವನದೇನು ನಡೆಯುತ್ತೆ ಅಂತಂದು ಹೇಳ್ಬಿಟ್ಟು ಅಷ್ಟೇ. ಅವನು ರೆಡಿ ಮಾಡಿ ಕರ್ಕೊಬಂದೆ. ಅಂದರೆ ಇಬ್ಬರಿಗೂ ಸ್ನಾನ ಮಾಡಿಸಿ ಇಬ್ಬರಿಗೂ ಬಟ್ಟೆ ಹಾಕೋಷ್ಟರಲ್ಲಿ ಏನಿಲ್ಲ ಅಂದರೂ 1 ಅವರ್ ಮೇಲೇ ಹೋಗಿರುತ್ತೆ. ಅರ್ಧ ಗಂಟೆ ಇಬ್ಬರಿಗೂ ಸ್ನಾನ ಮಾಡಿಸೋದಾಗುತ್ತೆ. ಅರ್ಧ ಗಂಟೆ ಏನು, ಅರ್ಧ ಗಂಟೆ ಮುಕ್ಕಾಲು ಗಂಟೆ ತಗೊಳ್ಳುತ್ತೆ. ಮತ್ತು ಅವ್ರಿಗೆ ಒರೆಸಿ ನೀಟಾಗಿ ತಲೆ ಎಲ್ಲ ನೀಟಾಗಿ ಒರೆಸಿ ಅವರಿಗೆ ಪೌಡ್ರ್ ಹಾಕಿ ಕ್ರೀಮ್ ಹಾಕಿ ಬಟ್ಟೆ ಹಾಕಿ ಸ್ವೆಟರ್ಸು ಟೋಪಿ ಅವೆಲ್ಲ ಹಾಕೋಷ್ಟರಲ್ಲಿ ಮತ್ತೆ ಅರ್ಧ ಗಂಟೆ ಮೇಲೆ ಮುಕ್ಕಾಲು ಗಂಟೆ, ಅಲ್ಲಿಗೆ 1.25 ಗಂಟೆ ಅವ್ರಿಗೆ ಇಡಲೇಬೇಕಾಗುತ್ತೆ. ಆ ಥರ ಇತ್ತು. ಇವಾಗ ಮುದ್ದೆಗೆ ಹಿಟ್ಟು ಹಾಕೋಗಿದ್ನಲ್ಲ, ಆ ಕಡೆ ಅವರು ನಿಶಾಂತನ ಬ್ಯಾಗೆಲ್ಲ ಪ್ರಿಪೇರ್ ಮಾಡಿದೆ. ಅಂದರೆ ಲಂಚ್ ಬ್ಯಾಗು ಏನಿದೆ, ಯಾವ ಬುಕ್ಸ್ ಇಟ್ಕೊಂಡಿದ್ದೇನೋ ಒಂದು ಸರಿ ತೆಗೆದಾಕ್ಬಿಟ್ಟಿರ್ತಾನೆ. ಬುಕ್ಸ್ ಎಲ್ಲ ನೋಡಿಬಿಟ್ಟು ಇಟ್ಟು ಆ ಕಡೆ ಎಲ್ಲ ಇಟ್ಟೆ. ಅವರು ಹೊರಗೆ ಆಟ ಆಡ್ಕೊತಾ ಇದ್ದು ಕೋತಿಗಳು ಇದ್ವಲ್ಲ, ಅದಕ್ಕೆ ನೋಡ್ಕೊತ ಗುರ್ರ ಅಂತ ಇದು ಅವು ಬಾಗ್ಲಲ್ಲಿ ಬಂದಿರ್ತವೆ. ನಾವು ಮೆಶ್ ಬಾಗ್ಲು ಹಾಕಿರ್ತೀವಲ್ಲ, ಇದು ಪೂಜೆ ರೂಮ್ ತೆಗ್ದಿರ್ತೀವಲ್ಲ, ಹಣ್ಣು ಎಲ್ಲ ಡೈರೆಕ್ಟಾಗಿ ಕಾಣ್ತಾ ಇರುತ್ತೆ. ಅದು ನೋಡ್ಕೊಂಡು ಗೊರ್ರ ಅಂತ ಇರ್ತವೆ. ಇವರು ಹೋಗಿ ರೇಗಿಸ್ತಾ ಕೂತ್ಕೊಂಡಿದ್ರು. ಸರಿ ಅಂತಂದೇಳಿ ಮುದ್ದೆ ಕುಡಿಸ್ಬಿಟ್ಟು ಸೈಡಿಗೆ ಇಟ್ಟು ಇವಾಗ ನೀರು ಇಟ್ಟಿದ್ದೀನಿ, ಬಿಸಿನೀರು ಬಾಟ್ಲಿಗೆ ಹಾಕೋಕ್ಕೆ ಅವ್ರಿಗೆ. ಆದ್ದರಿಂದ ಇವಾಗ ಫಸ್ಟು ಒಗ್ಗರಣೆ ಹಾಕೋಣ ಅಂತ ಸಾಂಬಾರಿಗೆ ಒಗ್ಗರಣೆ ಹಾಕಿರಲಿಲ್ಲ. ಒಗ್ಗರಣೆ ಹಾಕಿದರೆ ಇದು ಕುದಿಯೋಷ್ಟರಲ್ಲಿ ಮುದ್ದೆ ಮಾಡಿ ಅವ್ರಿಗೆ ತಿನ್ನಿಸಿದ್ರೆ, ಅಷ್ಟರಲ್ಲಿ ನೀರು ಇಟ್ಬಿಟ್ಟು ಅದು ಬಾಟ್ಲಿಗೆ ಹಾಕಿ ಲಂಚ್ ಬ್ಯಾಗ್ ಪ್ರಿಪೇರ್ ಮಾಡಿದ್ರಾಯ್ತು ಅಂತಂದು ಹೇಳ್ಬಿಟ್ಟು ಇವಾಗ ಕೂದಲು ಬಿಟ್ಕೊಂಡೆ. ಆರಲೆ ಅಂತ ಫುಲ್ಲು ತಣ್ಣಗಿದೆ. ಇವಾಗ ತಾನೇ ಸ್ನಾನ ಮಾಡಿ ಬಂದಷ್ಟು ತಣ್ಣಗಿತ್ತು. ಆದ್ದರಿಂದ ಕೂದಲು ಬಿಟ್ಕೊಂಡೆ. ನಮ್ಮ ಮನೆಯವರು ಕೂದಲು ಬಿಟ್ಕೊಂಡು ಮಾಡಬೇಡ, ಮಾರಮ್ಮ ಇದ್ದಂಗೆ ಇದೆಯಾ, ಫಸ್ಟ್ ಕೂದಲು ಕಟ್ಟು ಅಂತ ಇದ್ದರು. ಇರಪ್ಪ ನನಗೆ ತಲೆನೋವು ಬಂದುಬಿಡುತ್ತೆ ಆರಲಿಲ್ಲ ಅಂದರೆ, ಎಷ್ಟೇ ಒರೆಸಿದ್ರು ಗಾಳಿಗೆ ಆರ್ಕೊಂಡಿಲ್ಲ ಅಂದರೆ ತಲೆನೋವು ಬಂದುಬಿಡುತ್ತೆ. ಅದರಿಂದ ಇವಾಗ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಬಿಟ್ಟು ಇವಾಗ ಒಗ್ಗರಣೆ ಹಾಕಿದ್ದಾಯಿತು. ಒಗ್ಗರಣೆ ಒಂದು ಸ್ವಲ್ಪ ಫ್ರೈ ಆಗೋಷ್ಟರಲ್ಲಿ ಮುದ್ದೆ ಕುಡಿಸ್ಕೊತಾ ಇದ್ದೀನಿ ಕೆಳಗೆ ಕೂತ್ಕೊಂಡ್ಬಿಟ್ಟು. ಮುದ್ದೆಗೆ ನೀಟಾಗಿ ಕುದಿಸ್ಕೊಂಡ್ರೆ ಆಮೇಲೆ ಮುದ್ದೆ ಕಟ್ಕೋಬೋದು ಅಂತಂದು ಹೇಳ್ಬಿಟ್ಟು ಇವಾಗ ಅದು ಚಿಕ್ಕದು ಪ್ಲೇಟ್ ತೆಗ್ದು ಬರುತ್ತೆ, ಅದನ್ನ ತೊಗೊಂಡು ಮುದ್ದೆ ಎಲ್ಲ ಒಂದು ಕಡೆ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಈ ಕಡೆ ಒಗ್ಗರಣೆ ಆಗಿತ್ತು ನೋಡಿಬಿಟ್ಟು ಅದನ್ನು ಒಂದು ರೌಂಡ್ ತಿರುಗಿಸ್ಬಿಟ್ಟು ಆ ಕಡೆ ಮುದ್ದೆ ಕಟ್ಕೊತಾ ಇದ್ದೀನಿ. ಬೇಗನೆ ಕೆಲಸಗಳು ಆಗೋಗ್ಬಿಡ್ತವೆ. ಬೆಳಗ್ಗೆ ಬೇಗ ಇದ್ದರೆ ಬೇಗ ಆಗ್ತವೆ, ಒಂದು ಸ್ವಲ್ಪ ಲೇಟಾಗಿದ್ರೂ ಫುಲ್ ಲೇಟ್ ಆಗಿಬಿಡುತ್ತೆ. ಇವತ್ತು ಎದ್ದಿದ್ದು ಲೇಟ್, 5 ಗಂಟೆಗೆ ಎದ್ದೇಳಬೇಕಾಗಿತ್ತು. ಅಂಥದ್ರಲ್ಲಿ 5:15 ಎದ್ದೆಲ್ಲ
9 ಗಂಟೆಗೆ 10 ನಿಮಿಷ ಇತ್ತು. ಅಷ್ಟರಲ್ಲಿ ಅವ್ನು ಊಟ ಮಾಡಿ ಕರ್ಕೊಂಡು ಹೋಗೋಷ್ಟರಲ್ಲೇ ಮತ್ತು ಹೊರೆ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಈ ಕಡೆ ಒಗ್ಗರಣೆ ನೋಡ್ಕೊತಾನೆ ಈ ಕಡೆ ಮುದ್ದೆ ಎಲ್ಲ ಕುಡಿಸ್ಕೊಂಡು ಕಟ್ಕೊಬಿಟ್ಟು 3 ಮುದ್ದೆ ಮಾಡ್ತೀನಿ ಚಿಕ್ಕದು. ನನಗೊಂದು ನಮ್ಮ ಮನೆಯವ್ರಿಗೊಂದು ಅವರಿಬ್ಬರಿಂದ ಸೇರಿ ಒಂದೊಂದು ಸರಿ ತಿಂತಾರೋ ಒಂದೊಂದು ಸರಿ ತಿನ್ನಲ್ಲ. ಇವತ್ತು 2 ಮುದ್ದೆ ಮಾಡ್ಕೊಂಡಿದ್ದೆ ಸಾಕು ಅಂತಂದೇಳಿ. ಇವಾಗ ಒಗ್ಗರಣೆ ಎಲ್ಲ ಆಯಿತು, ಯಾಕಂದರೆ ಚಪಾತಿ ಎಲ್ಲ ಮಾಡಿದ್ನಲ್ಲ ಅದಕ್ಕೆ 2 ಮುದ್ದೆ ಮಾಡಿಕೊಂಡೆ ಸರಿ ಅಂತಂದೇಳಿ. ಚಟ್ನಿ ಮಿಕ್ಸಿ ಮಾಡ್ಕೊಂಡಿದ್ನ ಅದನ್ನ ನೀರು ಹಾಕ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಎಷ್ಟು ನೀರು ತಿಕ್ನೆಸ್ ಬೇಕೋ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಇವಾಗ ಆ ಜಾರಲ್ಲಿ ಇರುತ್ತಲ್ಲ ಅದನ್ನ ಹಾಕ್ಕೊಂಡು ಜಾರನ್ನ ಅಲ್ಲಿ ಇಟ್ಬರೋಕ್ಕೆ ಹೋದೆ. ಸಿಂಕಲ್ಲಿ ಹಾಕಿ ಬಂದು ಆ ಕಡೆ ಏನು ನಾವು ಬದನೆಕಾಯಿನ ಬೇಯಿಸಿ ಇಟ್ಕೊಂಡಿರ್ತೀವೋ ಅಂದರೆ ಹುಳ ಎಲ್ಲ ಇರ್ತಾವಲ್ಲ ಅವೆಲ್ಲ ನೋಡಿಬಿಟ್ಟು ಇಟ್ಕೊಂಡಿದ್ದೆ. ಅದನ್ನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೆ. ಇದೇ ಬದನೆಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗೆ ಮತ್ತು ಅನ್ನಕ್ಕಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಈ ರೆಸಿಪಿ ಇದಕ್ಕೂ ಮುಂಚೆ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ವೀಡಿಯೋಸ್ ಕಂಟಿನ್ಯೂ ಆಗಿ ನೋಡೋರ್ಗೆ ಗೊತ್ತಿರುತ್ತೆ. ಆ ಕಡೆ ಚಪಾತಿ ಮಾಡಿಟ್ಟಿದ್ದೆ, ಅವ್ನು ಕೆಳಗೆ ಇಟ್ಬಿಟ್ಟು ತಟ್ಟೆ ತಗೊಂಡು ಹೋದ್ನು. ನಾನು ನೋಡಿಲ್ಲ, ಈ ವಿಡಿಯೋದಲ್ಲೇ ನೋಡ್ತಾ ಇರೋದು. ಅವ್ನು ಚಪಾತಿ ಕೆಳಗೆ ಹಾಕಿರೋದು ಸರಿ ಅಂತಂದು ಹೇಳ್ಬಿಟ್ಟು ಇವಾಗ ಬಾಕ್ಸ್ ತೆಗೆದು ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ ಚಪಾತಿನ. ಅವ್ನು ಬಾಕ್ಸಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು, ಅಂದರೆ ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಒಂದು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿಲ್ಲ, ಅದರಿಂದ ನೋಡಿ ಹಾಕಿಡ್ತಾಯಿದ್ದೀನಿ. ಎಲ್ಲ ಉರಿಸ್ಕೊಂಡಿರ್ತೀನಲ್ಲ ಕೆಳಗಿಟ್ಟರು ಏನಾಗಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಇವಾಗ ಆಯಿತು, ಇದೊಂದು ಸ್ವಲ್ಪ ಬೇಯ್ತಾ ಇರಲಿ ಅಂತ ನೋಡ್ತಾ ಇದ್ದೆ. ಕುದಿ ಬಂದರೆ ಅಷ್ಟೇ ಸಾಕು. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಅಂದರೆ ಅದು ಕುದಿಯೋ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಉಪ್ಪು ಕಡಿಮೆ ಅಂತ. ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕುದಿಸಿ ಇವಾಗ ನಿಶಾಂತನಿಗೆ ರಾಯನಿಗೆ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ. ಅವರು ಊಟ ಮಾಡೋಷ್ಟರಲ್ಲಿ ಬಿಸಿನೀರು ಕಾಯುತ್ತೆ, ಫುಲ್ಲು ಬಿಸಿ ಮಾಡಿರಲ್ಲ, ಕುಡಿಯೋ ಅಷ್ಟು ಬಿಸಿ ಮಾಡಿಬಿಟ್ಟು ಬಾಟ್ಲಿಗೆ ಹಾಕ್ತೀನಿ. ಆದ್ದರಿಂದ ಅವ್ರಿಗೆ ಊಟ ಇಟ್ಬಿಟ್ಟು ಹೊರಗೆ ಕೋತಿಗಳು ಬಂದಿವು, ಅವನ್ನು ಓಡಿಸ್ಬಿಟ್ಟು ಇವಾಗ ಬಿಸಿನೀರಿಟ್ಟು ಆ ಕಡೆ ನಮ್ಮ ಮನೆಯವರು ಬೈತಾ ಇದ್ದರು ಸಾಂಗ್ ಆಫ್ ಮಾಡು ಅಂತ. ನನಗೇನಪ್ಪ ಅಂದರೆ ನಾನು ಕೆಲಸ ಮಾಡೋವಾಗ ಸಾಂಗು ಓಡ್ತಾನೇ ಇರಬೇಕು, ಹಂಗಾದರೆ ಏನೋ ಒಂಥರ ಎನರ್ಜಿ ಪಾಸಿಟಿವ್ ವೈಬ್ಸ್ ಅಂತಾರಲ್ಲ ಆ ಥರ ನನಗೆ. ಅದಕ್ಕೆ ನಾನು ಮೊಬೈಲ್ ಹಾಕಿರೋದ್ರಿಂದ ಮೊಬೈಲಲ್ಲಿ ಸಾಂಗ್ ಹಾಕಿರ್ತೀನಿ, ಇಲ್ಲ ಟಿ ವಿಯಲ್ಲಿ ಹಾಕಿರ್ತೀನಿ, ಇಲ್ಲ ಮೊಬೈಲಲ್ಲಿ ಹಾಕಿರ್ತೀನಿ. ಅದಕ್ಕೆ ನಮ್ಮ ಮನೆಯವ್ರು ಆಫ್ ಮಾಡು ಫಸ್ಟು ಕೂದಲು ಕಟ್ಕೊ ಅಂತಾಯಿದ್ರು. ಸರಿ ಅಂತಂದೇಳಿ ಇವಾಗ ನಿಶಾಂತನ ಲಂಚ್ ಬಾಕ್ಸಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಅವರು ಇರಲಿ ಅಂತಂದು ನಿಶಾಂತ್ ಹೇಳ್ತಾ ಇದ್ನು. ಸರಿ ಅಂತಂದು ಹೇಳಿದೆ. ಒಬ್ಬರು ಇರಲಿ ಅಂದರೆ ನಮ್ಮ ಮನೆಯವ್ರು ಸುಮ್ಮನಾಗ್ತಾರೆ. ನಾನು ಒಬ್ಬಳೇ ನೋಡ್ತಾ ಇರ್ತೀನಿ ಅಂದರೆ ಸುಮ್ಮನೆ ಇರೋದಿಲ್ಲ. ಅವರಿಬ್ಬರಿಗೆ ರಾಯನಾಗಲಿ ನಿಶಾಂತ್ ಆಗಲಿ ಇರಲಿ ನಾವು ಕೇಳ್ತೀವಿ ಅಂತಂದರೆ ಸುಮ್ಮನಾಗ್ತಾರೆ. ಆದ್ದರಿಂದ ಇವಾಗ ಬಿಸಿನೀರಿಟ್ಟೆ, ಅದೊಂದು ಸ್ವಲ್ಪ ಕಾಯಿಲಿ ಅಂತಂದೇಳಿ. ಅದು ಸ್ವಲ್ಪ ಬಿಸಿ ಜಾಸ್ತಿ ಅನಿಸ್ತು, ಆಮೇಲೆ ಒಂದು ಸ್ವಲ್ಪ ತಣ್ಣಗಾಯಿತು, ಕುಡಿಯೋ ಅಷ್ಟು ಕರೆಕ್ಟಾಗಿತ್ತು ಬಿಸಿ. ಸರಿ ಅಂತಂದು ಹೇಳ್ಬಿಟ್ಟು ಬಾಟ್ಲಿಗೆ ಹಾಕೋಣ ಅಂತಂದೇಳಿ ಆ ಕಡೆ ನಾನು ಬಟ್ಟೆ ಎಲ್ಲ ಹಾಕಿದ್ನಲ್ಲ ದಿವಾನ ಮೇಲೆ, ಮಳೆ ಬರ್ತಾಯಿತ್ತು ಅಂತಂದೇಳಿ ಒಳಗೆ ದಾರ ಕಟ್ಬಿಟ್ಟು ಒಂದು ರೂಮಲ್ಲಿ ನಾವು ಮಲ್ಕೊತೀವಿ, ಇನ್ನೊಂದು ರೂಮ್ ಖಾಲಿ ಇರುತ್ತಲ್ಲ, ಆದ್ದರಿಂದ ಆ ರೂಮಲ್ಲಿ ದಾರ ಕಟ್ಬಿಟ್ಟು ಅಲ್ಲೆಲ್ಲ ಒಣಗಾಕಿದೆ. ಅಂದರೆ ಆಲ್ಮೋಸ್ಟು ಒಂದು 95% ಒಣಗಿದ್ದು, ಇನ್ನು 5% ಅಷ್ಟೇ ಹಸಿ ಅನಿಸ್ತು ಅಷ್ಟೇ. ನನಗೆ ತಣ್ಣಗಿರೋದಕ್ಕೆ ಹಂಗೆ ಅನ್ನಿಸ್ತೇನೋ ಗೊತ್ತಿಲ್ಲ, ವೆದರ್ ತಣ್ಣಗಿರುತ್ತಲ್ಲ ಬಟ್ಟೆನೂ ತಣ್ಣಗಿರ್ತವೆ ಆ ಥರ ಅನ್ನಿಸ್ತು. ಆಮೇಲೆ ಹೆಂಗನಾಗಲಿ ಅಂತಂದು ಹೇಳ್ಬಿಟ್ಟು ಒಳಗೆ ದಾರ ಕಟ್ಬಿಟ್ಟು ಒಳಗೆ ಹಾಕ್ಕೊಂಡೆ. ಅದಕ್ಕೆ ಆ ಕಡೆ ಹೋದೆ, ಈ ಕಡೆ ಯಾರೂ ಇಲ್ಲ. ಇವಾಗ ನೀರು ಕಾದಿತ್ತು, ಹಾಕ್ಬಿಟ್ಟು ಬಂದು ನೋಡಿದೆ ಮುಟ್ಟಿ, ಇನ್ನು ಸ್ವಲ್ಪ ಬಿಸಿ ಆಗಬೇಕು. ಅದರಿಂದ ಅಂದರೆ ಫುಲ್ಲು ಸಿಮ್ಮಲ್ಲಿ ಇಟ್ಟು ಹೋಗಿದ್ನಲ್ಲ, ಅದು ಬಿಸಿ ಆಗಿಲ್ಲ ಅಷ್ಟೇ. ಇವಾಗ ತಗೊಬಂದು ನೋಡಿದೆ, ಇನ್ನೂ ಸ್ವಲ್ಪ ಬಿಸಿ ಆಗಬೇಕಾಗಿತ್ತು. ಹಾಗೆ ಅವರು ಊಟ ತಿಂದು ಅಲ್ಲೊಂದು ಗ್ಲಾಸು ಅಲ್ಲೊಂದು ಪ್ಲೇಟು ಬಿಟ್ಟಿರ್ತಾರಲ್ಲ ಅವೆಲ್ಲ ಸಿಂಕಿಗೆ ಹಾಕ್ಬಿಟ್ಟು ನೀಟಾಗಿ ನೀರು ಹಾಕಿ ಚಿಮ್ಮಿಸಿ ಅವರು ಊಟ ಮಾಡಿರೋ ಹತ್ರ ಒರೆಸ್ಬಿಟ್ಟು ಬಂದೆ. ಸರಿ ಅಷ್ಟರಲ್ಲಿ ಕಾದಿತ್ತು, ನೋಡಿಬಿಟ್ಟು ಇವಾಗ ನಾನು ಬಾಟ್ಲಿಗೆ ಹಾಕ್ತಾಯಿದ್ದೀನಿ. ನಿಶಾಂತಿಗೆ ಸ್ವಲ್ಪ ಬಿಸಿ ಇದ್ದರೆ ಸಾಕು, ರಾಯನಿಗೆ ಜಾಸ್ತಿ ಬಿಸಿ ಇರಲಿ ಅಂತಂದೇಳಿ ನೀನು ಸ್ವಲ್ಪ ಕಾಯಿಸ್ತಾಯಿದ್ದೀನಿ. ಯಾಕಂದರೆ ಅವನಿಗೆ ಕೆಮ್ಮು ಜಾಸ್ತಿ ಇರೋದ್ರಿಂದ ಬಿಸಿಯಾಗಿ ಕುಡಿದ್ರೆ ಅಷ್ಟು ಸ್ವಲ್ಪ ವಾಮ್ ಅನಿಸುತ್ತೆ ಅಂತಂದು ಹೇಳ್ಬಿಟ್ಟು ಇವಾಗ ಬಿಸಿ ನೀರನ್ನೇ ಹಾಕ್ತಾಯಿದ್ದೀನಿ. ಅವನು ಗ್ಲಾಸಲ್ಲಿ ಕುಡಿಯೋಕ್ಕೆ ಬೇಕು, ತಣ್ಣಗಾಗಿದೆ ನೀರು ಅಂದ. ಸರಿ ಅಂತಂದು ಎತ್ಕೊಂಡೋಗಿ ಹಾಕಿಬಿಟ್ಟು ಬಂದೆ. ಇವಾಗೆಲ್ಲ ಆದಮೇಲೆ ನೋಡಿ ಕ್ಲಿಪ್ ಹಾಕ್ಕೊಂಡು ನಿಶಾಂತನ ಬಿಟ್ಟು ಬರಬೇಕಲ್ಲ, ಅದಕ್ಕೆ ಫಸ್ಟು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಇಟ್ಟು ಹೊರಟ್ವಿ. ನಾನು ನಿಶಾಂತನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಮಳೆ ಬರ್ತಾಯಿತ್ತಲ್ಲ, ಒಂದು ಛತ್ರಿ ಇಟ್ಕೊಂಡೋಗಿದೆ, ಒಂದು ಛತ್ರಿಯಲ್ಲಿ ನಾನು ಇಟ್ಕೊಂಡು ಬರ್ತಾಯಿದ್ದೆ. ಈ ಥರ ಅನ್ನಿಸ್ತು. ಈ ದೊಡ್ಡದೊಂದು ನಾಯಿ ಹುಲಿ ಥರ ಇತ್ತು.
ಈ ವ್ಲಾಗ್ ಈ ಥರ ಇತ್ತು. ನಿಮಗೆ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸ್ದಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಬಾಯ್.